ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ನಾವು ನಮ್ಮ ಪಪ್ಪ ಊರಿಂದ ಪಾರ್ಸೆಲ್ ಕೊಟ್ಟು ಕಳಿಸಿದ್ರು ಚೇಪೆಕಾಯಿ. ಸೊ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ವಿ. ಟ್ರಾಫಿಕ್ ಇದೆ ಅಂದರೆ ಏನಂದರೆ 3 ಅವರ್ ಅಲ್ಲ 3 ಅವರ್ ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಅಷ್ಟೊತ್ತು ಆಟೋದಲ್ಲಿ ಕುತ್ಕೊಂಡಿರೋದು. ನಮ್ಮ ಪಪ್ಪ ಪಾರ್ಸೆಲ್ ಕಳಿಸಿದರೆ ತೊಗೊಳಕ್ಕೆ ಬಂದಿದ್ವಿ. 3 ಅವರ್ ಮಾತಾಡ್ಲಾರ್ದೆ ಕುತ್ಕೊಂಡಿದ್ವಿ. ಎಲ್ಲ ಆಂಟಿಗೂ ಹೇಳಿದ್ವಲ್ಲ ಪಾಪ 1 kg ಕೊಡ್ತೀವಿ 35 kg ಶ್ವೇತೆ. ಸೊ ಗೈಸ್ ಇವಾಗ ನಾವು 4 ಅವರ್ ಆಟೋದಲ್ಲಿ ಕುತ್ಕೊಂಡು ಟ್ರಾಫಿಕ್. ನಾನು ಫಸ್ಟ್ ಟೈಮ್ ಇಲ್ಲಿ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಅಂದರೆ ಇದೇ ಫಸ್ಟ್ ಟೈಮ್ ನಾವು ಬಂದು 4 ವರ್ಷ ಆಯ್ತಲ್ಲ. ಇಷ್ಟು ಅವರ್ ಯಾವತ್ತೂ ಕುತ್ಕೊಂಡ್ರಲ್ಲ ಅಷ್ಟು ಟ್ರಾಫಿಕ್ ಯಾಕಂತ ಗೊತ್ತಿಲ್ಲ. ಮೇ ಬಿ ಯಾರೋ ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ಇವಾಗ ನಾವು ನಿನ್ನೆ ಆಗಿತ್ತಲ್ಲ ವಿರಾಟ್ ಕೊಹ್ಲಿ ಹೋಗ್ತಿದ್ದ ಅಂತ ಅಪ್ಪ ಸಾಕಾಯಿತು. ಅದಕ್ಕೆ ಇವಾಗ ವ್ಲಾಗ್ ಮೇಕಿಂಗ್ ಅಂತ ಅದಕ್ಕೆ ಇವಾಗ ನಮಗೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಕುತ್ಕೊಂಡಿದ್ದೀವಿ? 10 ಗಂಟೆಗೆ ಕುತ್ಕೊಂಡಿದ್ವಿ. ಏನೂ ತಿಂದಿಲ್ಲ. ಸೊ ಏನಾದರೂ ತಿಂದ್ಕೊಂಡು ಪಾರ್ಸಲ್ ತೊಗೊಂಡು ಹೋಗೋಣ ಅಂದ್ಕೊಂಡು ಇವಾಗ ಪಾರ್ಸಲ್ ತೊಗೊಂಡ್ಬಿಟ್ರೆ ಅದನ್ನು ಇಟ್ಕೊಳಕ್ಕೆ ಒಂದು ಪ್ಲೇಸ್ ಇಲ್ಲ. ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಊಬರ್ ಬುಕ್ ಮಾಡಬೇಕು. ಸೊ ಅದಕ್ಕೆ ಏನಾದರೂ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಟೆಲ್ ಹುಡುಕ್ತಾ ಇದ್ದೀವಿ. ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಅಂಜದೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಏನಿಲ್ಲ, ಸಿಂಪಲ್ ಟ್ರಿಕ್. ಯಾರ ಹತ್ರನೂ ಮಾತಾಡ್ತಿದ್ದೀನಿ ಅಂದ್ಕೊಂಡು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅಷ್ಟೇ ಗೈಸ್, ಇವಾಗ ತಿನ್ಕೊಂಡ್ಬಿಟ್ಟು ಹೋಗ್ತೀವಿ. ಇವಾಗ ದೋಸೆ ಆ್ಯಂಡ್ ರೈಸ್ ಬಾತ್ ತಿಂತಾ ಇದ್ದೀವಿ. ಏನೋ ತಿಂದ್ರೆ ಆಯ್ತು. ಇವಾಗ ನಾವು ಟಿಫನ್ ಮಾಡಿಕೊಂಡು ಇಲ್ಲೇ ಸುಮ್ಮನೆ ಒಂದು ಮಾರ್ಕೆಟ್ ಇದೆ, ಮಾರ್ಕೆಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಾಕಾಯ್ತು. ಏನೋ ಹೇಳ್ಬೇಕು ಅಂದ್ಕೊಂಡೆ ನೆನಪ ಆಯ್ತು ವ್ಲಾಗ್. ಅಲ್ಲಿ ಟ್ರಾಫಿಕ್ ಪೊಲೀಸ್ ಎಲ್ಲರದು ಬೈಕ್ ಹಿಡಿತಾ ಇದ್ದಾರೆ ಗೈಸ್. ಅದಕ್ಕೆ ಯಾರಿಗಾದ್ರೂ ಹೇಳೋಣ ಅಂತ ಅನ್ಕೊಂತಿದ್ದೀವಿ. ಬಟ್ ಎಲ್ಲರೂ ಹೆಲ್ಮೆಟ್ ಹಾಕೊಂಡಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಹಿಡಿದ್ರಲ್ಲ ಅದರ ಬೈಕು. ಹುಡುಗಾಡಿಗೆ ಹೋದರೆ ಪಕ್ಕ ಹಿಡಿತಾರೆ. ಮಧ್ಯಾಹ್ನ ಊಟಕ್ಕೆ ಕಾಸಿಲ್ಲ, ಯಾರಾದ್ರೂ ಉಜ್ಲಿ ಮಾಡಬೇಕು ಅಂತ. ಇದೆಲ್ಲ ಬೇರೆ ಥರ ಇದೆ. ಇದಕ್ಕೆ ಯಾವ ಲಿಚಿ ನನಗದು ನಾರ್ಮಲ್ ಇರುತ್ತಲ್ಲ ಗೈಸ್, ಅದಿಷ್ಟು ಸಕ್ಕತ್ತಾಗಿದೆ. ಅದಕ್ಕಿಂತ ಟೇಸ್ಟ್ ಇದೆ. ತಗೊಳ್ಳು 1 kg ಇವಾಗ ನಾವು ಕಲಿಸಿದ್ದಾರೆ ಗೈಸ್. ಫೀಲಿಂಗ್ ಹ್ಯಾಪಿ ಬಾಕ್ಸ್. ಇವಾಗ ಮನೆಗೆ ಹೋಗ್ತೀವಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಅಲ್ಲಿ ಪೇ ಮಾಡೋಕ್ಕೆ ಚಾರ್ಜ್ ಬೇಕು. ಆ್ಯಂಡ್ ಮಾರ್ನಿಂಗ್ ಚಾರ್ಜ್ ಇಟ್ಕೊಂಡು ಬರೋಕ್ಕಾಗುತ್ತೆ. ಸೊ ಗೈಸ್, ನಾವು ಅಲ್ಲಿಂದ ಪಾರ್ಸಲ್ ತೊಗೊಂಡು ಬಂದು 4 ಅವರ್ ನಿದ್ದೆ ಮಾಡಿ ಎದ್ದು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವತ್ತು ನಮ್ದು ಎಷ್ಟು ಬ್ಯಾಡ್ ಲಕ್ ಇದೆ ಅಂದರೆ ಹೋಗಬೇಕಾದ್ರೆ 4 ಅವರು ಆಟೋದಲ್ಲಿ ಕಳೆದ್ವಿ. ಆ್ಯಂಡ್ ಬಂದ ತಕ್ಷಣ ನಮ್ಮ ಹತ್ರ ಚಾರ್ಜು ಇರಲಿಲ್ಲ. ಊಬರಲ್ಲಿ ಬರಬೇಕಾದ್ರೆ ಇಲ್ಲ, ಕರೆಂಟೇ ಇಲ್ಲ ನಮ್ಮ ಮನೆಯಲ್ಲಿ. ಮಾರ್ನಿಂಗಿಂದ ನಮ್ಮ ರೂಮಲ್ಲಿ ಕರೆಂಟೇ ಇಲ್ಲ. ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಪಪ್ಪ ಅಂದರೆ ನಮ್ಮ ಪಪ್ಪಗೆ ನಾನು ಬಾಕ್ಸ್ ಅಂತಂದರೆ ಏನು ಅಂದ್ಕೊಂಡಿದ್ದೆ, ಏನೋ ಒಂದು ತಿನ್ನಕ್ಕೆ ಕಳಿಸಿರ್ತಾರೆ, ಆಮೇಲೆ ಸ್ವಲ್ಪ ಫ್ರೆಂಡ್ಸಿಗೆ ಕೊಡ್ತಾಳೆ ಬಿಡು ಅಂತ ಕಳಿಸಿರ್ತಾರೆ ಅಂತ ನಾನು ಮಾಡಿದ್ದೆ. ಇಲ್ಲಿ ನೋಡಿರಿ, ಇದು ಬಾಕ್ಸ್ ಎಷ್ಟಿದೆ ನೋಡಿರಿ. ಏನಿಲ್ಲ ಅಂದರೂ ಮಿನಿಮಮ್ 40 kg ಇದೆಯಲ್ಲ ಸರು? 40 ಕಿಲೋ ಅದಾವಲ್ಲ, ಅಷ್ಟಿದೆ. ಸೊ ಇವಾಗ ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಕೊಡ್ತೀನಿ. ನಮ್ಮ ಓನರ್ ಅವ್ರ ಮನೆಗೆ ಕಳಿಸ್ಬೇಕಂತ ಮಾಡಿದ್ವಿ, ಬಟ್ ಇವತ್ತು ಕ್ಯಾನ್ಸಲ್ ಆಯಿತು. ಅವ್ರ ಮನೆಗೆ ಯಾರು ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಯಾರು ಕಾಲ್ ಪಿಕ್ ಮಾಡೋಕ್ಕೆ ಕಾಲ್ ನಂಬರ್ ಇಲ್ಲ ಬಿಡಿ. ನಮ್ಮ ಟಾಮಿ ಒಂದು ಸ್ವಲ್ಪ ತಿನ್ನುತ್ತೆ ಗೈಸ್. ಇವಾಗ ನಮ್ಮ ಟಾಮಿಗೆ ಒಂದು ಬೆಲ್ಟ್ ತೊಗೊಂಬರಕ್ಕೆ ಬಂದಿದ್ದೀವಿ. ಸೊ ಇದನ್ನ ಮೇಲೆ ಇವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಬಾ ನೋಡಿ ಗೈಸ್, ಇಷ್ಟು ಬೇಗ ಅದಕ್ಕೆ ಅದು ಫುಲ್ಲು ಇದು ಕೈಯೆಲ್ಲ ನೋವಾಗ್ತಾ ಇತ್ತು. ಅದನ್ನು ಎಳ್ಕೊಂಡ್ಬಿಟ್ಟು ಬರ್ತಾನೆ ಇರಲಿಲ್ಲ ಅದು ಆಚೆಯಿಂದ. ಅದಕ್ಕೆ ಇವಳಿಗೆ ಎಳ್ಕೊಂಡು ಹೋಗ್ತೀವಿ. ಬಾ, ಸುಮ್ಮನೆ ಬಂದಿದ್ವಿ. ಇದು ಮಿಸ್ಟರ್ DIY ಅಂತ ಫೇಮಸ್ ಆಗಿದೆ ಅಲ್ಲ, ಯಾವುದದು ಮಿರರ್ ರೀಲ್ಸಲ್ಲಿ ನೋಡಿದ್ದೆ. ಸೊ ನಮ್ಮ ರೂಮ್ ನಿಯರ್ ಇತ್ತು, ಸೊ ಬಂದಿದ್ವಿ, ತೊಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಗೈಸ್, ಎಲ್ಲ ಕ್ಯೂಟ್ ಆಗಿರೋದು ಸ್ಟೆಪ್ಸ್ ನೋಡಿ. ಕ್ಯೂಟ್ ಆಗಿದೆ.
ಇದೆಷ್ಟು ಹೇಳಿ? ಜಸ್ಟ್ 85 ರುಪೀಸ್ ತೊಗೊಂಡ್ವಿ. ಇನ್ನೊಂದು ಏನು ವಿಷಯ ಗೊತ್ತಾ, ನಾವು ಟಾಮಿಗೆ ಕರ್ಕೊಂಡು ಬಂದಿದ್ದೀವಿ. ಎಲ್ಲಿಂದ ಹೇಳಿ? ನಮ್ಮ ರೂಮಿಂದ 10 ಕಿಲೋಮೀಟ್ರ್. ಅದು ಸ್ಕೂಟಿಯಲ್ಲಿ. ಸರಿ ಸರು 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 ನಾನು ಹಾಕ್ತೀನಿ. ಕರ್ಕೊಂಡು ಬಂದಿದ್ದೀನಿ. ಹಾಂ, ಮ್ಯಾಲ ಹಾಕೋದು. ಕಾಲು ಒಳಗೆ ತಕೊಂಡ್ಬಿಡು. ಇದು ಹಿಡಿಯಾ? ಈ ಕಾಲನ್ನ ತಡಿಲ 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 ಕಚ್ಚಬೇಡ ಟಾಮಿ, ನಿನಗೆ ಬೆಲ್ಟ್ ಆಗ್ತಿರೋದು. ಏಯ್ See guys, our Tommy, my Tommy. ಅಮ್ಮ ಇಷ್ಟು ಆಗಕ್ಕೆ 1 hour ಮಾಡ್ಕೊತಿದ್ದೆ ನೋಡಿ. ಆಮ ಚಲೋ ಸ್ಕೂಟಿ ಮೇಲೆ ಕರ್ಕೊಂಡು ಬಂದಿದ್ದೀವಿ ಗೈಸ್. ಸ್ಕೂಟಿ ಮೇಲೆ ಕರ್ಕೊಂಡು ಹೋಗೋದು ಅದು ಹೊಟ್ಟೆ ಕೆಳಗಿಂದ ಹಾಂ ಅದು ಇವಾಗ ಚಲೋ ಮಾಡಿ ತಿನ್ನುವ. ನಮ್ಮ ಪಪ್ಪ ಒಂದು 4 ಕಟ್ ಕಳಿಸ್ತಾರಂದ್ರೆ ನೋಡಿ ಗೈಸ್, ನಮ್ಮ ಪಪ್ಪಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಅದಕ್ಕೆ ಇಷ್ಟು ತಿಂತೀನಂದ್ರೂ ತಿಂತೀರ ನಾನು ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ. ಎಕ್ಸ್ಪ್ರೆಷನ್ ನೋಡಿ ಅವಳದು. ಪರವಾಗಿಲ್ಲ, ನಮ್ಮ ಬಾಯಲ್ಲಿ ಹಾಕಿಲ್ಲ ಗೈಸ್, ಸೂಪರ್ ಸಕ್ಕತ್ತಾಗಿದೆ. ಎದಕ್ಕೆ ಹಾಕ್ತಾರಂತ ಗೊತ್ತು? ಅಂದ್ರೆ ಇದು ಬರ್ಡ್ಸ್ ಎಲ್ಲ ಬಂದು ತಿಂತಾವಲ್ಲ, ಅದು ತಿನ್ನಬಾರ್ದು ಅಂತ. ಇದೆಷ್ಟಿದೆ ಗೊತ್ತಾ? 50 ಪೈಸಾ ಒಂದು. ಇದನ್ನು ತೆಗೆದು ಇದನ್ನು ವಾಪಸ್ ಊರಿಗೆ ಹೋಗಿ ತೊಗೊಂಡು ಹೋಗ್ತೀನಿ ಗೈಸ್, ನಮ್ಮ ಪಪ್ಪ ಕೊಡೋಕ್ಕೆ. ಏನೊಂದು ಇನ್ನೊಂದು ಆಶ್ಚರ್ಯ ತಿಂಗ್ ಏನು ಗೊತ್ತಾ? ಅದು ಬೇಡ ಅಂತ ಇದೆ ನಮ್ಗೆ ಹೇಳಕ್ಕೆ. ಆಟೋದಲ್ಲಿ ಹೋಗಿದ್ದೀವಾ, ಎಷ್ಟು 4 hour ಹೋಗಿದ್ದೀವಿ. ಇಬ್ಬರು ಮಾತಾಡಿಲ್ಲ ಗೈಸ್. ಮಾರ್ನಿಂಗ್ ಸ್ವಲ್ಪ ಕಿದ್ದಾಡ್ಕೊಂಡಿದ್ವಿ, ಓಕೆ ಮಾತಾಡಿಲ್ಲ. 4 hours ಏನು ಮಾತಾಡಿಲ್ಲ. ಆಟೋ ಡ್ರೈವರ್ ಶಾಕ್ ಆಗಿರ್ತಾನೆ ಮೇ ಬಿ. ಏನು ಒಬ್ರಿಗೊಬ್ರು ಮಾತಾಡ್ತಾರೆ. ಹೋಗೋದಾದ್ರೆ ಇಬ್ರು ಒಂದೇ ಆಟೋದಲ್ಲಿ ಹೋಗಿದ್ವಿ, ಒಬ್ರು ಮಾತಾಡ್ತಿಲ್ಲ. ಅವ್ನು ಮಾತಾಡ್ತಾ ಇದ್ದ ನನ್ನ ಜೊತೆ, ನಾವಿಬ್ರು ಮಾತಾಡ್ತಾ ಇಲ್ಲ. ಹಂಗೆ ಆಮೇಲೆ ಸ್ವಲ್ಪ ಡ್ರಾಮಾ ಮಾಡಿದೆ ಗೈಸ್. ಹಿಂಗೆ ಮಾಡ್ದಂಗೆ ಮಾಡಿದೆ, ಮಾತಾಡ್ಸಿಲ್ಲ. ನೋಡಿದ್ರಾ? ಇದು ಸಣ್ಣ ಪಾಪು. ಓಕೆ, ಇಲ್ಲಿ ನೋಡಿಲ್ಲಿ ಅಳ್ತಾ ಇದೆ ಅಂತೆ. ನೋಡಿದ್ರ ಗೈಸ್? ಏನದ್ರ ಹೆಸರು? ಅದ್ರ ಹೆಸರು ಏನೋ ಏನೋ ಅಂತ ಇದ್ದಾಳೆ ಗೈಸ್. ಏನಂತ ಇದ್ದಾಳೆ? ಚೂಚು ಮಾಡಮ್ಮ. ಇಲ್ಲಿ ಅದು ಚೂಚು ಮಾಡ್ತಾ ಇದ್ದಾಳೆ. ಅಳ್ತದಲ್ಲ, ಹೊಡಿಬಾರ್ದು. ಆಯ್ತು ಗೈಸ್, ಅಷ್ಟೇ. ಊಟ ಮಾಡಿದ್ವಿ, ಇವಾಗ ನಾವು ಮಲ್ಕೋಬೇಕು. ನಾಳೆ ಕಾಲೇಜಿಗೆ ಹೋಗ್ಬೇಕು ಗೈಸ್. ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾರಿ, ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ಹಾಗೆ ಬಂದುಬಿಟ್ಟು ಮಲ್ಕೊಂಡ್ಬಿಟ್ವಿ ನೈಟು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಐ ಹೋಪ್. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಕನ್ನಡತಿನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್ ಬಾಯ್.